ರಶ್ಮಿಕಾ ವಿಜಯ್ ಮದುವೆ ಫಿಕ್ಸು, ಹೊರಬಂತು ಆಮಂತ್ರಣ ಪತ್ರಿಕೆ. ಕೊನೆಗೂ ಗುಟ್ಟು ಬಿಟ್ಟುಕೊಟ್ಟ ರೌಡಿ ಹೀರೋ ಆ್ಯಂಡ್ ನ್ಯಾಷನಲ್ ಕ್ರಶ್. 26/2/2026 ಹಸೆಮಣೆ ಏರಲಿದ್ದಾರೆ ರಶ್ಮಿಕಾ ವಿಜಯ್ ಜೋಡಿ. ರಶ್ಮಿಕಾ ವಿಜಯ್ ಮದುವೆ ಫಿಕ್ಸು, ಹೊರಬಂತು ಆಮಂತ್ರಣ ಪತ್ರಿಕೆ. ಕೊನೆಗೂ ಗುಟ್ಟು ಬಿಟ್ಟುಕೊಟ್ಟ ರೌಡಿ ಹೀರೋ ಮತ್ತು ನ್ಯಾಷನಲ್ ಕ್ರಶ್. 26/2/2026 ಹಸೆಮಣೆ ಏರಲಿದ್ದಾರೆ ರಶ್ಮಿಕಾ. ರಾಜಸ್ಥಾನದ ಉದಯಪುರದಲ್ಲಿ ನಡೆಯಲಿದೆ ಅದ್ದೂರಿ ಡೆಸ್ಟಿನೇಷನ್. ವೈರಲ್ ಆಯಿತು ದೇವರಕೊಂಡ ಕುಟುಂಬದ ಮದುವೆ ಇನ್ವಿಟೇಷನ್. ಆಮಂತ್ರಣ ಪತ್ರಿಕೆಯಲ್ಲಿ ಏನಿದೆ, ಇಲ್ಲಿದೆ ಸೀಕ್ರೆಟ್ ಮಾಹಿತಿ. ನಮ್ಮ ಬದುಕಿನ ಹೊಸ ಅಧ್ಯಾಯಕ್ಕೆ ನೀವೇ ಸಾಕ್ಷಿ. ವಿಜಯ್ ಆಪ್ತರಿಗಾಗಿ ಮಾರ್ಚ್ 3ನೇ ತಾರೀಕು ಹೈದರಾಬಾದ್ನಲ್ಲಿ ಭರ್ಜರಿ ರಿಸೆಪ್ಷನ್. ಸಂಜೆ 7 ಗಂಟೆಗೆ ಶುರುವಾಗಲಿದೆ ಮಿನುಗುವ ತಾರೆಗಳ ವಿವಾಹ ಆರತಕ್ಷತೆ. ವೈಯಕ್ತಿಕ ಪತ್ರದ ಮೂಲಕ ಪ್ರೀತಿ ಪಾತ್ರರನ್ನು ಆಹ್ವಾನಿಸಿದ ವಿಜಯ್ ಮತ್ತು ರಶ್ಮಿಕಾ. ಅಕ್ಟೋಬರ್ನಲ್ಲೇ ನಡೆದಿತ್ತು ಸೀಕ್ರೆಟ್ ಎಂಗೇಜ್ಮೆಂಟ್. ಹೈದರಾಬಾದ್ನಲ್ಲಿ ಗುಟ್ಟಾಗಿ ನಡೆದಿತ್ತು ನಿಶ್ಚಿತಾರ್ಥದ ಸಂಭ್ರಮ. ವದಂತಿಗಳಿಗೆ ಈಗ ಸಿಕ್ಕಿದೆ ಬಿಗ್ ಕ್ಲಾರಿಟಿ. ಸುಳ್ಳಾಗಲಿಲ್ಲ ಫ್ಯಾನ್ಸ್ ಗೆಸ್ಸಿಂಗು. ಕೈಗೆ ಮುತ್ತಿಟ್ಟು ಪ್ರೀತಿ ವ್ಯಕ್ತಪಡಿಸಿದ್ದ ವಿಜಯ್ ವಿಡಿಯೋ ಆಗಿತ್ತು ವೈರಲ್. ಸಿನಿಮಾ ಶೈಲಿಯಲ್ಲೇ ನಡೆಯುತ್ತಿದೆ ಈ ರಿಯಲ್ ಲೈಫ್ ಲವ್ ಸ್ಟೋರಿ. ಫೆಬ್ರವರಿ 26ನೇ ತಾರೀಕು ಅಂತೂ ಇಂತೂ ಜನರ ಬಾಯಿಗೆ ಬೀಗ ಹಾಕೋ ಪ್ರಯತ್ನಗಳನ್ನು ರಶ್ಮಿಕಾ ಮತ್ತು ದೇವರಕೊಂಡ ಮಾಡಿದ್ದಾರೆ. ಅಲ್ಲಿ ಕಾಫಿ ಡೇಲ್ ಕೂತ್ಕೊಂಡಿದ್ರಂತೆ. ರಶ್ಮಿಕಾಳ ಕಿರುಬೆರಳು ದೇವರಕೊಂಡ ಹೆಬ್ಬೆರಳು ಜೊತೆ ಅಂಟ್ಕೊಂಡಿತ್ತಂತೆ. ಈ ತರಹದ ಊಹಾಪೋಹಗಳಿಗೆ ಕೊನೆಗೂ ಕೂಡ ತೆರೆ ಎಳೆದಿದ್ದಾರೆ. ಕೆನಡಾದ ಕೆಫೆ ಒಂದರಲ್ಲಿ ಪ್ರೈವಸಿಯಾಗಿ ಕೂತ್ಕೊಂಡಿದ್ರಂತೆ. ಹೀಗೆ ಸಿನಿಮಾ ಇಂಡಸ್ಟ್ರಿಯಲ್ಲಿ ಈ ಸೆಲೆಬ್ರಿಟಿಗಳ ವಿರುದ್ಧ ಹರಿದಾಡುವಂತಹ ನೆಗೆಟಿವ್ ವಿಮರ್ಶೆಗಳಿದೆಯಲ್ಲ, ಸಿಕ್ಕಾಪಟ್ಟೆ ಇರುತ್ತೆ. ಸೊ ಬೇರೆ ಬೇರೆ ಅರ್ಥಗಳಲ್ಲಿ, ಬೇರೆ ಬೇರೆ ಸ್ಟೈಲ್ಗಳಲ್ಲೆಲ್ಲ ಇವರ ವಿರುದ್ಧ ಮಾತನಾಡ್ತಾ ಇರ್ತಾರೆ. ಸೊ ಆ ಮಾತುಗಳಿಗೆ ಬೀಗ ಇಡುವಂತಹ ಪ್ರಯತ್ನಗಳಾಗಿದೆ. ನಮ್ಮ ಬದುಕಿನ ಹೊಸ ಅಧ್ಯಾಯಕ್ಕೆ ನೀವೇ ಸಾಕ್ಷಿ ಅಂತ ಹೇಳಿ ವಿಜಯ್ ಬರ್ಕೊಂಡಿದ್ದಾರೆ, ಅಂದರೆ ಅವರ ಆಹ್ವಾನ ಪತ್ರಿಕೆಯಲ್ಲಿ. ಇನ್ನು ಆಪ್ತರಿಗಾಗಿ ಮಾರ್ಚ್ 3ನೇ ತಾರೀಕಿನಂದು ಹೈದರಾಬಾದ್ನಲ್ಲಿ ಭರ್ಜರಿ ರಿಸೆಪ್ಷನ್ನು. ಸಂಜೆ 7 ಗಂಟೆಗೆ ಶುರುವಾಗಲಿದೆ ಮಿನುಗುವ ತಾರೆಗಳ ವಿವಾಹ ಅರ್ಥಕ್ಷತೆ. ಇನ್ನು ವೈಯಕ್ತಿಕ ಪತ್ರದ ಮೂಲಕ ಪ್ರೀತಿ ಪಾತ್ರರನ್ನು ಆಹ್ವಾನಿಸಿದ ವಿಜಯ್ ಮತ್ತು ರಶ್ಮಿಕಾ. ಅಕ್ಟೋಬರ್ನಲ್ಲೇ ನಡೆದಿತ್ತು ಸೀಕ್ರೆಟ್ ಎಂಗೇಜ್ಮೆಂಟ್. ಹೈದರಾಬಾದ್ನಲ್ಲಿ ಗುಟ್ಟಾಗಿ ನಡೆದಿತ್ತು ನಿಶ್ಚಿತಾರ್ಥದ ಸಂಭ್ರಮ. ವದಂತಿಗಳಿಗೆ ಈಗ ಸಿಕ್ಕಿದೆ ಬಿಗ್ ಕ್ಲಾರಿಟಿ. ಸುಳ್ಳಾಗಲಿಲ್ಲ ಫ್ಯಾನ್ಸ್ ಗೆಸ್ಸಿಂಗ್. ಕೈಗೆ ಮುತ್ತಿಟ್ಟು ಪ್ರೀತಿ ವ್ಯಕ್ತಪಡಿಸಿದ್ದ ವಿಜಯ್ ವಿಡಿಯೋ ವೈರಲ್ ಆಗಿತ್ತು ಒಂದು ಸಮಯದಲ್ಲಿ. ಸಿನಿಮಾ ಶೈಲಿಯಲ್ಲೇ ನಡೆಯುತ್ತಿದೆ ಈ ರಿಯಲ್ ಲೈಫಿನ ಲವ್ ಸ್ಟೋರಿ. ಅಂತೂ ಇಂತೂ ರಶ್ಮಿಕಾ ಮಂದಣ್ಣ, ಆ ಮಂದಣ್ಣನನ್ನು ಅಧಿಕೃತವಾಗಿ ದೇವರಕೊಂಡ ಮದುವೆ ಆಗ್ತಾ ಇದ್ದಾರೆ. ಅದರ ಆಹ್ವಾನ ಪತ್ರಿಕೆಯು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಬಹಳ ರೀತಿಯಲ್ಲಿ ಸಂಚಲನ ಮೂಡಿಸಿದೆ. ಗೀತಾ ಗೋವಿಂದಂ ಟು ಡಿಯರ್ ಕಾಮ್ರೇಡ್ ಪ್ರೇಮದ ಪಯಣ. 2018ರಲ್ಲಿ ಮೊದಲ ಬಾರಿ ಒಂದಾಗಿದ್ದ ಜೋಡಿಯ ಕೆಮಿಸ್ಟ್ರಿ ಸೂಪರ್ ಹಿಟ್ಟು. ಸಿನಿಮಾ ಸೆಟ್ನಲ್ಲಿ ಶುರುವಾದ ಸ್ನೇಹ ಈಗ ಪ್ರೇಮವಾಗಿ ಮದುವೆಯವರೆಗೆ ಬಂದು ತಲುಪಿದೆ. ಒಂದೇ ಸ್ಥಳದಲ್ಲಿ ರಜೆ ಕಳೆಯುತ್ತಿದ್ದ ಫೋಟೋಗಳೇ ಮದುವೆಗೆ ಸಾಕ್ಷಿ. ದಕ್ಷಿಣ ಭಾರತದ ಅತಿದೊಡ್ಡ ವಿವಾಹ ಸಂಭ್ರಮಕ್ಕೆ ಕೌಂಟ್ಡೌನ್ ಶುರುವಾಗಿದೆ. ಕೊಡಗಿನ ಬೆಡಗಿ ಈಗ ತೆಲುಗು ಸೊಸೆ. ಕೊನೆಗೂ ಹಸೆಮಣೆ ಏರುತ್ತಿದೆ ಚಿತ್ರರಂಗದ ಕ್ಯೂಟೆಸ್ಟ್ ಜೋಡಿ. ಉದಯಪುರದ ಅರಮನೆಯಲ್ಲಿ ರಶ್ಮಿಕಾ ವಿಜಯ್ ರಾಯಲ್ ವೆಡ್ಡಿಂಗು. ಟಾಲಿವುಡ್ ಮಾತ್ರವಲ್ಲ, ಇಡೀ ಭಾರತೀಯ ಚಿತ್ರರಂಗವೇ ಈ ಮದುವೆಗೆ ಸಾಕ್ಷಿ. ಗೀತಾ ಗೋವಿಂದಂ ಟು ಡಿಯರ್ ಕಾಮ್ರೇಡ್ ಪ್ರೇಮದ ಪಯಣ. ಒಳ್ಳೆಯದಾಗಲಿ, ಆ ಜೋಡಿಗೆ ಶುಭವೂ ಆಗಲಿ. ಆದರೆ ಆ ಹೆಣ್ಣು ಮಗಳು ಸದಾಕಾಲ ನೆನಪಿನಲ್ಲಿ ಇಟ್ಕೋಬೇಕಾಗಿರೋ ಒಂದು ವಿಚಾರ ಇದೆ. ಬೆಂಗಳೂರು ಮತ್ತು ಈ ಕನ್ನಡ ಸಿನಿಮಾ ಇಂಡಸ್ಟ್ರಿ, ಆ ಹೆಣ್ಣು ಮಗಳು ಮರಿಬಾರ್ದು. ಕನ್ನಡದ ಸಿನಿ ರಂಗ ಪ್ರವೇಶ ಮಾಡಿ ಆರಂಭಗೊಂಡ ತನ್ನ ಸಿನಿಮಾ ಕರಿಯರು ಶುರುವಾಗಿದ್ದೇ ಕನ್ನಡದಲ್ಲಿ. ಆ ಕನ್ನಡವನ್ನು ಎಲ್ಲೋ ಒಂದು ಕಡೆ ತಾತ್ಸಾರವಾಗಿ ಮಾತನಾಡೋದು. ಇನ್ನು ಕನ್ನಡಿಗರು ಐ ಡೋಂಟ್ ನೋ ಕನ್ನಡಿಗಾಸ್ ಅಂತೇಳಿ ಸ್ಟೈಲ್ ಆಗೆಲ್ಲೋ ಒಂದು ಕಡೆ ಕೂತ್ಕೊಂಡು ಸ್ಟೇಟ್ಮೆಂಟ್ ಕೊಡೋದು. ಈ ತರಹದ ಮಂಗಾಟಗಳನ್ನು ನಿಲ್ಲಿಸಿ ಇನ್ನೇನು ಮದುವೆ ಆಗ್ತಿದ್ದಾರೆ. ಅವರ ದಾಂಪತ್ಯ ಜೀವನಕ್ಕೂ
ಶುಭ ಹಾರೈಸ್ತಾ ಇದ್ದೀವಿ. 2018ರಲ್ಲಿ ಮೊದಲ ಬಾರಿ ಒಂದಾಗಿದ್ದ ಜೋಡಿಯ ಕೆಮಿಸ್ಟ್ರಿ ಸೂಪರ್ ಹಿಟ್ ಆಯಿತು. ಸಿನಿಮಾ ಸೆಟ್ನಲ್ಲಿ ಶುರುವಾದಂತಹ ಸ್ನೇಹ ಈಗ ಪ್ರೇಮವಾಗಿ ಮದುವೆಯವರೆಗೂ ಕೂಡ ತಲುಪಿದೆ. ಒಂದೇ ಸ್ಥಳದಲ್ಲಿ ರಜೆ ಕಳೆಯುತ್ತಿದ್ದ ಫೋಟೋಗಳೇ ಮದುವೆಗೆ ಸಾಕ್ಷಿ. ದಕ್ಷಿಣ ಭಾರತದ ಅತಿದೊಡ್ಡ ವಿವಾಹ ಸಂಭ್ರಮಕ್ಕೆ ಕೌಂಟ್ಡೌನ್ ಶುರುವಾಗಿದ್ದು, ಕೊಡಗಿನ ಬೆಡಗಿ ಈಗ ತೆಲುಗು ಸೊಸೆಯಾಗ್ತಿದ್ದಾರೆ. ಕೊನೆಗೂ ಹಸೆಮಣೆ ಏರುತ್ತಿದೆ ಚಿತ್ರರಂಗದ ಕ್ಯೂಟೆಸ್ಟ್ ಜೋಡಿ. ಉದಯಪುರದ ಅರಮನೆಯಲ್ಲಿ ರಶ್ಮಿಕಾ ಅಜಯ್ ರಾಯಲ್ ವೆಡ್ಡಿಂಗ್ ನಡೆಯುತ್ತೆ. ಟಾಲಿವುಡ್ ಮಾತ್ರವಲ್ಲ, ಇಡೀ ಭಾರತೀಯ ಚಿತ್ರರಂಗವೇ ಆ ಮದುವೆಗೆ ಸಾಕ್ಷಿಯಾಗಲಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.